ಅಮ್ಮನ ಪಾತ್ರೆಗಳಲ್ಲಿ ನಾವು ಹಾಲಿನ ಪೆಟ್ಟಿಗೆಗಳ ಮೇಲ್ಭಾಗದಲ್ಲಿರುವ ಸಣ್ಣ ರಂಧ್ರದ ಮೂಲಕ ಸೀಸವನ್ನು ಸುರಿದೆವು. ಹಾಲಿನ ಪೆಟ್ಟಿಗೆಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ತುಂಬಿದ್ದವು. ಎಲ್ಲೆಡೆ ಬಿಳಿ ಪುಡಿ ಹರಡಿತ್ತು. ನನ್ನ ಆತುರದಲ್ಲಿ ನಾನು ಚೀಲವನ್ನು ಉರುಳಿಸಿದೆ ಮತ್ತು ಇಡೀ ಪ್ರದೇಶವು ಹಿಂಬಿರುಗಾಳಿಗೆ ಸಿಲುಕಿದಂತೆ ಕಾಣುತ್ತಿತ್ತು. ಹಾಲಿನ ಪೆಟ್ಟಿಗೆಗಳು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಚ್ಚುಗಳಿಗೆ ಹೊರಗಿನ ಪಾತ್ರೆಗಳಾಗಿದ್ದವು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕ್ಯೂಬ್ನ ಮೇಲ್ಭಾಗದಲ್ಲಿರುವ ಸಣ್ಣ ರಂಧ್ರದ ಮೂಲಕ ನಾವು ಕರಗಿದ ಸೀಸವನ್ನು ಎಚ್ಚರಿಕೆಯಿಂದ ಸುರಿಯುವುದನ್ನು ನನ್ನ ತಂದೆ ಮತ್ತು ಅವರ ಸ್ನೇಹಿತ ವೀಕ್ಷಿಸಿದರು. ಎಚ್ಚರಿಕೆ, ನನ್ನ ತಂದೆ ಹೇಳಿದರು. ನಾನು ತಲೆ ಎತ್ತಿ ನೋಡದೆ ತಲೆಯಾಡಿಸಿದೆ. ಕೊನೆಗೆ ನೀರು ಸುರಿಯುವುದು ಮುಗಿದ ನಂತರ ನಾನು ಉಕ್ಕಿನ ಪಾತ್ರೆಯನ್ನು ಕೆಳಗಿಟ್ಟು ನನ್ನ ತಂದೆಯನ್ನು ನೋಡಿ ಮುಗುಳ್ನಕ್ಕೆ. ನೀವು ಹುಡುಗರೇ ಏನು ಮಾಡುತ್ತಿದ್ದೀರಿ? ಅವನು ಎಚ್ಚರಿಕೆಯ ನಗುವಿನೊಂದಿಗೆ ಕೇಳಿದನು. ನೀವು ಹೇಳಿದ್ದನ್ನು ನಾವು ಮಾಡುತ್ತಿದ್ದೇವೆ. ನಾವು ಶ್ರೀಮಂತರಾಗುತ್ತೇವೆಯೇ ಎಂದು ನಾನು ಹೇಳಿದೆ. ಹೌದು ಎಂದು ಮೈಕ್ ನಕ್ಕರು ಮತ್ತು ತಲೆಯಾಡಿಸುತ್ತಾ. ನಾವು ಪಾಲುದಾರರು. ಆ ಪ್ಲಾಸ್ಟರ್ ಅಚ್ಚುಗಳಲ್ಲಿ ಏನಿದೆ? ನನ್ನ ತಂದೆ ಕೇಳಿದರು. ನೋಡಿ, ನಾನು ಹೇಳಿದೆ. ಇದು ಒಳ್ಳೆಯ ಬ್ಯಾಚ್ ಆಗಿರಬೇಕು. ನಾನು ಒಂದು ಸಣ್ಣ ಸುತ್ತಿಗೆಯಿಂದ ಘನವನ್ನು ಅರ್ಧದಷ್ಟು ವಿಭಜಿಸುವ ಸೀಲ್ ಅನ್ನು ಟ್ಯಾಪ್ ಮಾಡಿದೆ. ಎಚ್ಚರಿಕೆಯಿಂದ ನಾನು ಪ್ಲಾಸ್ಟರ್ ಅಚ್ಚಿನ ಮೇಲಿನ ಅರ್ಧವನ್ನು ಎಳೆದಿದ್ದೇನೆ ಮತ್ತು ಒಂದು ಸೀಸದ ನಿಕಲ್ ಹೊರಗೆ ಬಿದ್ದಿತು. ಓ ಇಲ್ಲ, ನನ್ನ ತಂದೆ ಉದ್ಗರಿಸಿದರು. ನೀನು ಸೀಸದಿಂದ ನಿಕ್ಕಲ್ಗಳನ್ನು ಎಸೆಯುತ್ತಿದ್ದೀಯಾ? ಅದು ಸರಿ, ಮೈಕ್ ಹೇಳಿದರು. ನೀವು ಹೇಳಿದಂತೆ ನಾವು ಮಾಡುತ್ತಿದ್ದೇವೆ. ನಾವು ಹಣ ಸಂಪಾದಿಸುತ್ತಿದ್ದೇವೆ. ನನ್ನ ತಂದೆಯ ಸ್ನೇಹಿತ ತಿರುಗಿ ನಕ್ಕ. ನನ್ನ ತಂದೆ ಮುಗುಳ್ನಕ್ಕೂ ತಲೆ ಅಲ್ಲಾಡಿಸಿದರು. ಬೆಂಕಿ ಮತ್ತು ಖರ್ಚು ಮಾಡಿದ ಟೂತ್ಪೇಸ್ಟ್ ಟ್ಯೂಬ್ಗಳ ಪೆಟ್ಟಿಗೆಯೊಂದಿಗೆ ಅವರ ಮುಂದೆ ಇಬ್ಬರು ಪುಟ್ಟ ಹುಡುಗರು ಬಿಳಿ ಧೂಳಿನಿಂದ ಆವೃತವಾಗಿ ಕಿವಿಯಿಂದ ಕಿವಿಯವರೆಗೆ ನಗುತ್ತಿದ್ದರು. ಅವರು ನಮ್ಮೆಲ್ಲರನ್ನೂ ಬದಿಗಿಟ್ಟು ನಮ್ಮ ಮನೆಯ ಮುಂದಿನ ಮೆಟ್ಟಿಲುಗಳ ಮೇಲೆ ತಮ್ಮೊಂದಿಗೆ ಕುಳಿತುಕೊಳ್ಳಲು ಹೇಳಿದರು. ನಗುತ್ತಾ ನಕಲಿ ಎಂಬ ಪದದ ಅರ್ಥವನ್ನು ಅವರು ಮೃದುವಾಗಿ ವಿವರಿಸಿದರು. ನಮ್ಮ ಕನಸುಗಳು ಭಗ್ನಗೊಂಡವು. ಇದು ಕಾನೂನುಬಾಹಿರ ಎಂದು ನೀವು ಹೇಳುತ್ತಿದ್ದೀರಾ? ಮೈಕ್ ನಡುಗುವ ಧ್ವನಿಯಲ್ಲಿ ಕೇಳಿದರು.